ನೆಟ್ವರ್ಕ್ ಸಿಗಲಿಲ್ಲ Okay, transformer. An electrical device which is used to change the alternating current or voltage is called transformer. An electrical device which is used to increase or decrease the alternating current or voltage is called a transformer. An electrical device which converts high voltage with low current into low voltage with high current, or low voltage with high current into high voltage with low current is also called transformer. ಯಾವೊಂದು ಎಲೆಕ್ಟ್ರಿಕಲ್ ಡಿವೈಸಿಂದ ಎ ಸಿಯನ್ನು ವೇರಿ ಮಾಡಲಿಕ್ಕೆ, ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ಅಥವಾ ವೋಲ್ಟೇಜನ್ನು ಇನ್ಕ್ರೀಸ್ ಮಾಡತಕ್ಕಂಥ ಅಥವಾ ಡಿಕ್ರೀಸ್ ಮಾಡ್ತಕ್ಕಂಥ ಡಿವೈಸನ್ನು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ ಒಂದು ಟ್ರಾನ್ಸ್ಫಾರ್ಮರು ವರ್ಕ್ ಆಗೋದು ಬೇಸ್ಡ್ ಆನ್ ಮ್ಯೂಚುವಲ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ. ಅಂದರೆ ಅನ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಒನ್ ಕಾಯಿಲ್ ಡ್ಯೂ ಟು ಚೇಂಜ್ ಆಫ್ ಕರೆಂಟ್ ಇನ್ ಅನದರ್ ಕಾಯಿಲ್ ಇಸ್ ಕಾಲ್ಡ್ ಮ್ಯೂಚುವಲ್ ಇಂಡಕ್ಷನ್. ಒಂದು ಕಾಯಿಲಲ್ಲಿ ಚೇಂಜ್ ಆಗಿರೋ ಕರೆಂಟಿಂದ ಇನ್ನೊಂದು ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆದರೆ ಅದಕ್ಕೆ ಮ್ಯೂಚುವಲ್ ಇಂಡಕ್ಷನ್ ಅಂತ ಕರಿತೀವಿ. ಹಾಗಾದರೆ ಇದ್ರ ಕನ್ಸ್ಟ್ರಕ್ಷನ್ ಯಾವ ರೀತಿ ಇದೆ? ದಿಸ್ ಇಸ್ ದ ಲ್ಯಾಮಿನೇಟೆಡ್ ಸಾಫ್ಟ್ ಐರನ್ ಕೋರ್. On the same laminated soft iron core, two coils are wound with the several number of turns. One is called primary coil and another one is called secondary coil. ಇದು ಒಂದು ಲ್ಯಾಮಿನೇಷನ್ ಮಾಡಿರ್ತಕ್ಕಂಥ ಸಾಫ್ಟ್ ಐರನ್ ಇಂದ ಮಾಡಿರ್ತಕ್ಕಂಥ ಕೋರ್. ಇದು ಸೇಮ್ ಕೋರ್ ಮೇಲೆ ಎರಡು ಕಾಯಿಲ್ಸ್ ಅನ್ನು ಸುತ್ತಿದೆ ವಿತ್ ದ ಸೆವರಲ್ ನಂಬರ್ ಆಫ್ ಟರ್ನ್ಸ್ ಇರೋ ಥರ. ಒಂದು ಎಂಡಲ್ಲಿ ಸುತ್ತಿರ್ತಕ್ಕಂಥ ಕಾಯಿಲ್ಗೆ ಪ್ರೈಮರಿ ಕಾಯಿಲ್ ಅಂತೇಳಿ, ಇನ್ನೊಂದು ಎಂಡಲ್ಲಿ ಸುತ್ತಿರ್ತಕ್ಕಂಥ ಕಾಯಿಲ್ಗೆ ಸೆಕೆಂಡರಿ ಕಾಯಿಲ್ ಅಂತ ಕರಿತೀವಿ. ಈ ಒಂದು ಟ್ರಾನ್ಸ್ಫಾರ್ಮರ್ದು ಸರ್ಕ್ಯೂಟ್ ಸಿಂಬಲನ್ನು ಈ ರೀತಿ ಡ್ರಾ ಮಾಡ್ತೀವಿ. ಈಗ ದ ವೋಲ್ಟೇಜ್ ಹ್ಯಾಸ್ ಟು ಬಿ ವೇರಿಡ್ ಈಸ್ ಅಪ್ಲೈಡ್ ಅಕ್ರಾಸ್ ದ ಪ್ರೈಮರಿ ಕಾಯಿಲ್ ಆಸ್ ಎ ಇನ್ಪುಟ್. ಯಾವೊಂದು ವೋಲ್ಟ್ ಎ ಸಿಯನ್ನು ವೇರಿ ಮಾಡಬೇಕಾಗಿತ್ತೋ, ಜಾಸ್ತಿ ಅಥವಾ ಕಡಿಮೆ ಮಾಡಬೇಕಾಗಿತ್ತೋ, ಅದನ್ನು ಪ್ರೈಮರಿ ಕಾಯಿಲ್ಗೆ ಅಕ್ರಾಸಾಗಿ ಅಪ್ಲೈ ಮಾಡ್ತೀವಿ ಆಸ್ ಎ ಇನ್ಪುಟ್ ಆಗಿ. ಅಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗಿರ್ತಕ್ಕಂಥ ಎ ಸಿಯನ್ನು ಮೆಷರ್ ಮಾಡ್ತೀವಿ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್ ಆಸ್ ಎ ಔಟ್ಪುಟ್. ಹಾಗಾದರೆ ಪ್ರೈಮರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸ್ ಈಸ್ ಎನ್ ಪಿ. ಪ್ರೈಮರಿ ಕಾಯಿಲ್ ಅಕ್ರಾಸ್ ಆಗಿ ಅಪ್ಲೈ ಮಾಡಿರ್ತಕ್ಕಂಥ ಇನ್ಪುಟ್ ವೋಲ್ಟೇಜ್ ಇಸ್ ವಿ ಪಿ. ಪ್ರೈಮರಿ ಕಾಯಿಲಲ್ಲಿ ಇರ್ತಕ್ಕಂಥ ಇನ್ಪುಟ್ ಕರೆಂಟ್ ಇಸ್ ಐ ಪಿ ಆ್ಯಂಡ್ ಇನ್ಪುಟ್ ಪವರ್ ಇನ್ ದ ಪ್ರೈಮರಿ ಕಾಯಿಲ್ ಇಸ್ ಪಿ ಐ. ಹಾಗೆಯೇ ಸೆಕೆಂಡರಿ ಕಾಯಿಲಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಎನ್ ಎಸ್ ಆ್ಯಂಡ್ ಔಟ್ಪುಟ್ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಕಾಯಿಲ್ ಇಸ್ ವಿ ಎಸ್. ಔಟ್ಪುಟ್ current in the secondary coil is IS and output power in the secondary coil is PO. ಈಗ working, the AC has to be applied varied is applied across the primary coil as a input. So this input is varies continuously. ಯಾಕೆಂದರೆ ಇದು ನಾವು ಅಪ್ಲೈ ಮಾಡಿರ್ತಕ್ಕಂಥ ಎ ಸಿ ಆಗಿರೋದ್ರಿಂದ ಪಾಸಿಟಿವ್ ಮತ್ತು ನೆಗೆಟಿವ್ ಹಾಫ್ ಸೈಕಲಲ್ಲಿ ಕಂಟಿನ್ಯೂಸ್ ಆಗಿ ಈ ಒಂದು ಕರೆಂಟ್ ಅಥವಾ ವೋಲ್ಟೇಜು ಚೇಂಜ್ ಆಗ್ತಾ ಇರುತ್ತೆ. ಬೈ ಚೇಂಜಿಂಗ್ ದ ಕರೆಂಟ್ ಇನ್ ದ ಪ್ರೈಮರಿ ಕಾಯಿಲ್ ದೆರ್ ಮಸ್ಟ್ ಬಿ ಇ ಎಮ್ ಎಫ್ ಇಸ್ ಇಂಡ್ಯೂಸ್ಡ್ ಇನ್ ದ ಸೆಕೆಂಡರಿ ಕಾಯಿಲ್ ಅಕಾರ್ಡಿಂಗ್ ಟು ಮ್ಯೂಚುವಲ್ ಇಂಡಕ್ಷನ್. ಈ ರೀತಿ ಪ್ರೈಮರಿ ಕಾಯಿಲಲ್ಲಿ ಚೇಂಜ್ ಆಗ್ತಕ್ಕಂಥ ಕರೆಂಟಿಂದ ಅಥವಾ ಇ ಎಮ್ ಎಫ್ ಇಂದ ಈ ಒಂದು ಸೆಕೆಂಡರಿ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಬಿಕಾಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕೋರ್ ಆಫ್ ದಿ ಟ್ರಾನ್ಸ್ಫಾರ್ಮರ್. ಹಾಗಾದರೆ ಇಲ್ಲಿ ಈ ಒಂದು ಸೆಕೆಂಡರಿ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಿದೆ. ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಸೆಕೆಂಡರಿ ಕಾಯಿಲ್ ಇಸ್ ಡಿಪೆಂಡ್ಸ್ ಅಪಾನ್ 3 factors. One is number of turns in the primary coil, second one is number of turns in the secondary coil, and third one is applied input voltage across the primary coil. About these 3 factors, output induced voltage across the secondary coil is depend. We know the equation for induced EMF in the coil epsilon equal to minus n into d phi upon dt according to laws of electromagnetic induction. So input voltage Vp or epsilon P equal to minus Np into d phi upon dt. Output voltage across the secondary coil Vs or epsilon S is equal to minus Ns into d phi upon dt. d phi upon dt is the rate of change of magnetic flux. The ratio of number of turns in the secondary coil to the number of turns in the primary coil is called turns ratio. ಸೊ ಈ ಸೆಕೆಂಡರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸನ್ನು ಪ್ರೈಮರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸಿಂದ ಡಿವೈಡ್ ಮಾಡಿದ್ರೆ ಅದಕ್ಕೆ ಟರ್ನ್ಸ್ ರೇಷಿಯೋ ಟಿ ಅಂತ ಕರಿತೀವಿ.
ಈಗ ನಾವು ಡಿವೈಡಿಂಗ್ ದೀಸ್ ಟು ಇಕ್ವೇಷನ್ಸ್. ಈಗ ವಿ ಎಸ್ ಡಿವೈಡೆಡ್ ಬೈ ವಿ ಪಿ, ವಿ ಎಸ್ ಅನ್ನು ವಿ ಪಿಯಿಂದ ಡಿವೈಡ್ ಮಾಡಿದಾಗ ಎನ್ ಎಸ್ ಡಿವೈಡ್ ಬೈ ಎನ್ ಪಿ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ವಿ ಎಸ್ ಬೈ ವಿ ಪಿ ಈಕ್ವಲ್ ಟು ಎನ್ ಎಸ್ ಬೈ ಎನ್ ಪಿ ಅಕಾರ್ಡಿಂಗ್ ಟು ದೀಸ್ ಟು ಇಕ್ವೇಷನ್ಸ್ ಈಸ್ ಈಕ್ವಲ್ ಟು ಎನ್ ಎಸ್ ಬೈ ಎನ್ ಪಿ ಇಸ್ ನಥಿಂಗ್ ಬಟ್ ಟಿ. This is the equation for transformer T equal to Ns upon Np is equal to Vs upon Vp. ಇಲ್ಲಿ two types of transformers ಇದೆ. One is step up transformer and another one is step down transformer. In the step up transformer T is greater than 1, so there must be, according to this equation, Ns is greater than Np and Vs is also greater than Vp. ಅಂದರೆ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಲ್ಲಿ ಸೆಕೆಂಡರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರ್ತವೆ ಪ್ರೈಮರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸಿಗೆ ಕಂಪೇರ್ ಮಾಡಿದರೆ. ಹಾಗಾಗಿ ಇಲ್ಲಿ ಔಟ್ಪುಟ್ ವೋಲ್ಟೇಜ್ ಜಾಸ್ತಿ ಇರುತ್ತೆ ಇನ್ಪುಟ್ ವೋಲ್ಟೇಜ್ ಕಂಪೇರ್ ಮಾಡಿದರೆ. ಅಂದರೆ ದ ಟ್ರಾನ್ಸ್ಫಾರ್ಮರ್ ಇನ್ ವಿಚ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಸೆಕೆಂಡರಿ ಕಾಯಿಲ್ ಈಸ್ ಮೋರ್ ದೆನ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ ಪ್ರೈಮರಿ ಕಾಯಿಲ್ ವಿಚ್ ಸ್ಟೆಪ್ಸ್ ಅಪ್ means increases the applied input voltage. So it is called step up transformer. ಯಾವೊಂದು ಟ್ರಾನ್ಸ್ಫಾರ್ಮರ್ನಲ್ಲಿ ಸೆಕೆಂಡರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸು ಪ್ರೈಮರಿ ಕಾಯಿಲ್ಗಿಂತ ಜಾಸ್ತಿ ಇರ್ತಾವೋ ಆ ಟ್ರಾನ್ಸ್ಫಾರ್ಮರು ಅಪ್ಲೈ ಮಾಡಿರ್ತಕ್ಕಂಥ ಇನ್ಪುಟ್ ವೋಲ್ಟೇಜನ್ನು ಸ್ಟೆಪ್ ಅಪ್ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಹಾಗಾಗಿ ಅದಕ್ಕೆ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್. ಬಟ್ ಇನ್ ಸ್ಟೆಪ್ ಡೌನ್ ಕಾನ್ವರ್ಸ್, ರಿವರ್ಸ್, T is less than 1, turns ratio less than 1 ಅಂದರೆ NS is less than NP, therefore VS is less than VP. ಅಂದರೆ ಈ ಒಂದು ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರಲ್ಲಿ ನಾವು ಸೆಕೆಂಡರಿ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರಲ್ಲಿ ಸೆಕೆಂಡರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸು ಪ್ರೈಮರಿ ಕಾಯಿಲಲ್ಲಿರೋ ನಂಬರ್ ಆಫ್ ಟರ್ನ್ಸ್ಗಿಂತ ಕಡಿಮೆ ಇರುತ್ತೆ. ಹಾಗಾಗಿ ಇದು ಅಪ್ಲೈಡ್ ಇನ್ಪುಟ್ ವೋಲ್ಟೇಜನ್ನು ಸ್ಟೆಪ್ ಡೌನ್ ಮಾಡುತ್ತೆ, ಡಿಕ್ರೀಸ್ ಮಾಡುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. The transformer in which number of turns in the secondary coil is less than the number of turns in the primary coil. So this transformer step downs the applied input voltage. So it is called step down transformer. The transformer in which no power loss or transformer in which input power equal to output power or transformer in which efficiency is 100% is called ideal transformer. ಸೊ ಈ ಒಂದು ಐಡಿಯಲ್ ಟ್ರಾನ್ಸ್ಫಾರ್ಮರಲ್ಲಿ ಇನ್ಪುಟ್ ಪವರ್ ಮತ್ತು ಔಟ್ಪುಟ್ ಪವರ್ ಈಕ್ವಲ್ ಇದೆ ಅಂದರೆ ವಿ ಪಿ ಇಂಟು ಐ ಪಿ ಇನ್ಪುಟ್ ಪವರ್ ಈಸ್ ಈಕ್ವಲ್ ಟು ಔಟ್ಪುಟ್ ಪವರ್ ಅಂದರೆ ವಿ ಎಸ್ ಇಂಟು ಐ ಎಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ವಿ ಪಿ ಬೈ ವಿ ಎಸ್ ಈಸ್ ಈಕ್ವಲ್ ಟು ಐ ಎಸ್ ಡಿವೈಡೆಡ್ ಬೈ ಐ ಪಿ. ಹಾಗಾದರೆ ಇನ್ಪುಟ್ ಪವರ್, ಇನ್ಪುಟ್ ವೋಲ್ಟೇಜ್ ಆ್ಯಂಡ್ ಇನ್ಪುಟ್ ಕರೆಂಟ್ ಆರ್ ವೇರಿಯಸ್ ಇನ್ವರ್ಸ್ಲಿ, ಔಟ್ಪುಟ್ ವೋಲ್ಟೇಜ್ ಆ್ಯಂಡ್ ಔಟ್ಪುಟ್ ಕರೆಂಟ್ ಆರ್ ವೇರಿಯಸ್ ಇನ್ವರ್ಸ್ಲಿ. ಹಾಗಾದರೆ ವೋಲ್ಟೇಜು ಮತ್ತು ಕರೆಂಟ್ ಇನ್ವರ್ಸ್ಲಿ ಪ್ರಪೋರ್ಷನ್ ಆಗಿರ್ತವೆ ಟ್ರಾನ್ಸ್ಫಾರ್ಮರಲ್ಲಿ. ಹಾಗಾದರೆ ಸ್ಟೆಪ್ ಅಪ್ ಅಲ್ಲಿ ವಿ ಎಸ್ ಇಸ್ ಗ್ರೇಟರ್ ದನ್ ವಿ ಪಿ ಅಂದರೆ there must be a IS is less than IP. Means step up transformer steps up the voltage but step downs the current. And in step down transformer, ಹಾಗಾಗಿ this step up transformer converts low voltage with high current into high voltage with low current. In the step down transformer, Vs is less than Vp, so there must be a IS is greater than IP. Means step down transformer step downs the voltage but steps up the current. ಅಂದರೆ this step down transformer converts high voltage with low current into low voltage with high current. Low voltage with high current. ಓಕೆ, ಸೊ ಈ ರೀತಿ ನಾವು ಟ್ರಾನ್ಸ್ಫಾರ್ಮರ್ಸನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಈ ಒಂದು ಟ್ರಾನ್ಸ್ಫಾರ್ಮರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಹ್ಯಾವ್ ಟು ಚೇಂಜ್ ದ ಎ ಸಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಥವಾ ಡಿಕ್ರೀಸ್ ಮಾಡಲಿಕ್ಕೆ ಈ ಒಂದು ಟ್ರಾನ್ಸ್ಫಾರ್ಮರನ್ನು ಯೂಸ್ ಮಾಡ್ತೀವಿ. ಒಂದು. ಎರಡನೇದು, ಈ ಒಂದು ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಟ್ರಾನ್ಸ್ಮಿಟ್ ದ ಎಲೆಕ್ಟ್ರಿಕ್ ಪವರ್ ಓವರ್ ದ ಲಾಂಗ್ ಡಿಸ್ಟೆನ್ಸ್ ಎಲೆಕ್ಟ್ರಿಸಿಟಿಯನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ, ಎಲೆಕ್ಟ್ರಿಕ್ ಪವರನ್ನು ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಈ ಟ್ರಾನ್ಸ್ಫಾರ್ಮರ್ಸನ್ನು ಯೂಸ್ ಮಾಡ್ತಾರೆ. ಮೂರನೇದು, ದಿಸ್ ಟ್ರಾನ್ಸ್ಫಾರ್ಮರ್ ಇಸ್ ಯೂಸ್ ಟು ಡಿಸ್ಟ್ರಿಬ್ಯೂಟ್ ದ ಎಲೆಕ್ಟ್ರಿಕ್ ಪವರ್ ಫಾರ್ ದ ಸಿಟಿ ಆರ್ ಟೌನ್. ಆ ಸಿಟಿ ಅಥವಾ ಟೌನಲ್ಲಿ ಈ ಎಲೆಕ್ಟ್ರಿಸಿಟಿಯನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೂ ಸಹಿತ ಟ್ರಾನ್ಸ್ಫಾರ್ಮರ್ಸನ್ನು ಯೂಸ್ ಮಾಡ್ತಾರೆ. ಇವು ಯೂಸಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಹಾಗಾದ್ರೆ ಎಫಿಷಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್ ಬೇಕು ಅಂದರೆ ದ ರೇಷಿಯೋ ಆಫ್ ಔಟ್ಪುಟ್ ಪವರ್ ಟು ದ ಇನ್ಪುಟ್ ಪವರ್ ಇಸ್ ಕಾಲ್ಡ್ ಎಫಿಷಿಯನ್ಸಿ ಈಟಾ ಈಕ್ವಲ್ ಟು ಪಿ ಒ ಬೈ ಪಿ ಐ. ಔಟ್ಪುಟ್ ಪವರ್ ಬೇಕಂದ್ರೆ ವಿ ಎಸ್ ಇಂಟು ಐ ಎಸ್ ಆ್ಯಂಡ್ ಇನ್ಪುಟ್ ಪವರ್ ಬೇಕಂದ್ರೆ ವಿ ಪಿ ಇಂಟು ಐ ಪಿ ಹಾಗಾಗಿ
eta is equal to Vs into Is divided by Vp into Ip is the equation for efficiency of the transformer. ಬಟ್ ಇನ್ ದ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಈ ಒಂದು 100% ಎಫಿಷಿಯನ್ಸಿ ಇರುತ್ತೆ. ಬಟ್ ಇನ್ ಪ್ರಾಕ್ಟೀಸ್ ನಾವು ಪ್ರಾಕ್ಟಿಕಲಿ ಯೂಸ್ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮರ್ ಅಲ್ಲಿ ಎಫಿಷಿಯನ್ಸಿ ಇಸ್ ಅಬೌಟ್ 98% ಎಫಿಷಿಯನ್ಸಿ ಇರುತ್ತೆ. ಈ ರೀತಿ ನಾವು ಟ್ರಾನ್ಸ್ಫಾರ್ಮರ್ಸ್ ಅನ್ನ ಯೂಸ್ ಮಾಡ್ತೇವೆ. ಓಕೆ.